ನಾವು ಶುದ್ಧವಾದ ಅಂಥ ಎಣ್ಣೆನೇ ತಿಂತಾಯಿದ್ದೇವೇನೋ ಅಂದ್ಕೊಂಡಿದ್ವಿ. ಬಟ್ ಬರ್ತಾ ಬರ್ತಾ ನೀವು ಯೂಟ್ಯೂಬ್ದಲ್ಲಿ ಕೊಟ್ರಿ, ಫೇಸ್ಬುಕ್ನಲ್ಲೆಲ್ಲ ಬಂತು. ಇವನ್ನೆಲ್ಲ ನೋಡಿದಾಗ ನಮಗೆ ತುಂಬಾ ಮನಸ್ಸಿಗೆ ತುಂಬ ಮುಂದಿನ ಜನ್ರೇಷನ್ ಇಲ್ಲ, ನಮ್ಮ ಪೀಳಿಗೆ ಅಂತ ಆಯಿತು. ನಾವು ಆಗಲೇ ಮಧ್ಯ ವಯಸ್ಸಿಗೆ ಬಂದುಬಿಟ್ಟಿದ್ದೀವಿ. ಇನ್ನು ಚಿಕ್ಕ ವಯಸ್ಸಿನವ್ರಿಗೆಲ್ಲ ಇದು ಎಂಥದಪ್ಪ ಅವ್ರು ನಾವು ಕೊಡ್ತಾಯಿದ್ದೀವಿ ಅಂತ ಹೇಳಿ ಅದು ಮನಸ್ಸು ತುಂಬಾ ನಮ್ಮ ಮನಸ್ಸು ಬೇಜಾರಾಗ್ತಾಯಿತ್ತು ನೋಡಿದಾಗೆಲ್ಲನೂ. ಅವಾಗಿದ್ದಾಗೆ ನಮ್ಮಿಂದ ಸೊಸೈಟಿಗೆ ಏನಾಗುತ್ತೆ ಅನ್ನೋದನ್ನು ಅಂದ್ಕೊಂಡಾಗ ಅವಾಗ ಇದು ಮನಸ್ಸಿಗೆ ತುಂಬಾ ಗಮನವಿಟ್ಟು ತೊಗೊಂಡು ಫ್ಯಾಮಿಲಿ ಸಮೇತ ನನ್ನ ಮಕ್ಕಳ ಸಮೇತ ಇದ್ರ ಬಗ್ಗೆ ನಾವು ತುಂಬ ಆಸಕ್ತಿ ವಹಿಸಿ ಶುರು ಮಾಡಿರೋದು. ಇವಾಗಿಲ್ಲಿ ಬೇಸಿಕ್ಕಾಗಿ ಶೇಂಗಾ ಎಣ್ಣೆ, ಕುಸುಬೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ PMGRಯಿಂದ ಅಲ್ಲಿಂದ ತೊಗೊಂಡಿರೋದು, ಫೈನಾನ್ಸ್ ಹೆಲ್ಪ್ ತೊಗೊಂಡೆ. ಸೊ ನನಗಿದೆಲ್ಲ ಆಗೋದಕ್ಕೆ ಆಲ್ಮೋಸ್ಟ್ ಒಂದು 11 lakhsವರೆಗೂ ಆಯಿತು. ನಾನು ಫ್ಯಾಮಿಲಿ ಸಪೋರ್ಟ್ ಆಫ್ಕೋರ್ಸ್ ನಮ್ಮ ಮನೇಲಿ ಒಂದು ಸ್ವಲ್ಪ ಯಾಕೆ ಮಾಡ್ತೀವಿ ಬಿಡು ಅಂತ ಹೇಳಿತ್ತು. ಮಕ್ಕಳು ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇದಕ್ಕೆ ಮೇನ್. ಆಮೇಲೆ ನಮ್ಮ ತಾಯಿಯವ್ರು ಅಷ್ಟೇ ತುಂಬ ಸಪೋರ್ಟಿವ್ ನಿಂತು, ಮಕ್ಕಳು ತಮ್ಮದು ಸಾಫ್ಟ್ವೇರ್ ಇದರಲ್ಲಿದ್ದಾರೆ, ಅವ್ರು ತಮ್ಮ ಏನೋ ಇದ್ದ ಸಮಯನೂ ಇದಕ್ಕೇ ಮೀಸಲಾಗಿಟ್ಟಿದ್ದಾರೆ. ಅದನ್ನು ಒಂಥರ ಮನಸ್ಸಿಗೆ ಹೆಮ್ಮೆ ಅನಿಸುತ್ತೆ. ಅವ್ರು ಏನೋ ಒಂದು ಇದಕ್ಕೂ ವೆಚ್ಚ ಮಾಡ್ತಾ ಇಲ್ಲ. ಈ ಸದ್ಯ ನಮ್ಮಲ್ಲೇ ರಿಟೇಲು ಇಲ್ಲೇ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು ಇಲ್ಲೇ ಇದೆ. ಪಬ್ಲಿಕ್ಕಿಗೆ ನಾವು ಬಂದವ್ರಿಗೆಲ್ಲ ನಾವೇನು ಮಾಡ್ತಾ ಇದ್ದೇವನ್ನೆಲ್ಲ ಟ್ರಾನ್ಸ್ಪರೆಂಟಾಗಿ ಇಟ್ಟಿದ್ದೀವಿ. ಇದರಲ್ಲಿ ಏನು ಮುಚ್ಚುಮರಿ ಇಲ್ಲ. ಯಾರಾದರೂ ಬೇಕಾದ್ರೆ ಬಂದು ನಿಂತು ನೋಡಿಕೊಂಡು ತಗೋ ಅಂತ ವ್ಯವಸ್ಥೆ ಇದೆ ಇಲ್ಲಿ. ಇದರಲ್ಲಿ ಎಂಥದ್ದು ಕಲ್ವಶ ಅಂಥದ್ದು ಎಂಥದ್ದು ಇಲ್ಲ. ಶುದ್ಧವಾದಂಥ ಎಣ್ಣೆನ ನಾವು ಕೊಡ್ತಾ ಇರೋದು. ಹೌದು, ಎರಡು ಥರ ಮಾಡ್ತೇವೆ. ಒಂದಂತರೂ ನಾವೇ, ಯಾಕಂದರೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಎಕ್ಸಾಕ್ಟ್ಲಿ ಯಾವ ಮಟೀರಿಯಲು ಏನು. ಶೇಂಗಾ ಅಲ್ಲಿ ಡಿಫ್ರೆಂಟ್ ಟೈಪ್ ಇದೆ, ಕುಸುಬೆಯಲ್ಲೂ ಡಿಫ್ರೆಂಟ್ ಇದೆ. ಆ ಪ್ರೊಸೆಸ್ ಸ್ವಲ್ಪ ಚೇಂಜ್ ಆಗುತ್ತೆ ಅದಾದ ಕಾಳಿಗೆ. ಸೊ ನಾವಂತರೂ ಮಾಡಿಟ್ಟಿರ್ತೀವಿ. ನಾವು ಮಾಡಾದ್ಮೇಲೆ ಇಫ್ ದೇ ವಾಂಟ್ ಟು ಕಮ್ ಆ್ಯಂಡ್ ಸಿ, ಅವರು 11 o'clockಗಿಂತ 6 o'clock ನಾವು ಪ್ರೊಡಕ್ಷನ್ ಮಾಡ್ತಾ ಇರ್ತೀವಿ. ಅವಾಗ ಒಳಗೆ ಬಿಡಲ್ಲ, ಬಿಕಾಸ್ ಆಫ್ ಹೈಜಿನಿಕ್ ರೀಸನ್. ಅವ್ರಿಗೆ ಇಲ್ಲೆಲ್ಲ ಬಂದ್ಕೊಂಡು ನೋಡ್ಬೋದು. ಇಲ್ಲಾಂದರೆ ಅವ್ರದ್ದೇ ಹೊಲದಲ್ಲಿ ಬೆಳೆದಿದ್ದು ಇಲ್ಲೆಲ್ಲ ಭಾಳ ಜನ ಇರ್ತಾರೆ, ಅವರು ಬಂದು ಹಾಕಿಸ್ಕೊಂಡು ಹೋಗ್ಬೋದು. ಈಗ ಶೇಂಗಾ ಎಣ್ಣೆ ನಾವು 330ಕ್ಕೆ, ಆಮೇಲೆ ಕುಸುಬೆ ಎಣ್ಣೆ 340, ಕೋಕೋನಟ್ ಆಯಿಲು 540 ಲೀಟರ್ ಮಾರ್ತಾಯಿದ್ದೇವೆ. ಇವಾಗೆ ನಮ್ಮದು ಒಂದೇ ಇದೆ ಬ್ರಾಂಚು, ಇಲ್ಲೇ ಇದೆ. ಇಲ್ಲಿ ಮೇನ್ ರೀಸನ್ನು ಬೇರೆ ಕಡೆ ಇಡೋದು, ಅವರೆಲ್ಲ ಸೆಲ್ಫಲ್ಲಿ ಇಡೋದಕ್ಕಿಂತ ಇಲ್ಲೇ ಕರ್ಕೊಂಬರೋದು ಒಂದು ರೀಸನ್ ಅಂದರೆ ಜನ ಸ್ವಲ್ಪ ಎಜುಕೇಟ್ ಆಗಲಿ, ಹೇಗೆ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ, ಏನು ಮಷೀನು ಅವರು ತಿಳ್ಕೊಳ್ಳಿ ಅಂಥೇಳಿ. ಯಾಕಂದರೆ ನಾನು ಎಲ್ಲಾದರೂ ಒಂದು ಯಾವುದಾದ್ರೂ ಮಾರ್ಟಲ್ಲಿ ಎಲ್ಲಾದರೂ ಇಟ್ಬಿಟ್ಟು 330 ರೂಪಾಯಿ, 350 ರೂಪಾಯಿ, 240 ರೂಪಾಯಿ ಇಟ್ಬಿಟ್ರೆ ಅವ್ರು ಕ್ವಶನ್ ಕೇಳ್ತಾರೆ, ಇಷ್ಟು ಎದಕ್ಕಿದೆ, ಪಕ್ಕಕ್ಕೆ ಪ್ಯಾಕೆಟ್ ಇರುತ್ತೆ ಎತ್ಕೊಂಡು ಹೋಗ್ಬಿಡ್ತಾರೆ. ಅವರಿಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಈ ಫೀಲ್ಡಲ್ಲಿ, ಆರ್ಗ್ಯಾನಿಕ್ ಫೀಲ್ಡಲ್ಲಿ ಸ್ವಲ್ಪ ಜನಕ್ಕೆ ಎಜುಕೇಟ್ ಮಾಡಬೇಕಾಗುತ್ತೆ. ಸೊ ಆ ದೃಷ್ಟಿಕೋನಂತರ ನಾವು ಇಲ್ಲೇ ಎಲ್ಲ ಇಟ್ಕೊಂಡು ನಮ್ಮ ಪ್ರೊಸೆಸ್ ಆರ್ಗ್ಯಾನಿಕ್ ಇದೆ, ಒಂದು ಟ್ರಾನ್ಸ್ಪರೆನ್ಸಿ ತರಿಸ್ಬಂದು, ಮತ್ತು ಅವ್ರಿಗೆ ಯಾವ ಎಣ್ಣೆ ಅಂತ, ಯಾವ ಮಷೀನಿಂದ ಯಾವ ಥರ ಎಣ್ಣೆ ಬರುತ್ತೆ ಅದು ಅರ್ಥಕೋಬೇಕಾಗಿದೆ. ಆದ ವಿಚಾರ ಅಂತ ನಾವು ಈ ಥರ ಮಾಡಿರೋದು ಸೆಟಪ್.